ಗಾಡಿಲಿ ಆಯಿಲ್ ಕಡಿಮೆ ಆಗಿದೆ, ಅದೇ ಸಮಸ್ಯೆ. ಹಾಕೊಡ್ತೀರಾ? ಪ್ಲೀಸ್ ಸರ್, ಪ್ಲೀಸ್ ಅಪ್ಪ, ಹಂಗೆಲ್ಲ ಏನೂ ಇಲ್ಲಪ್ಪ. ನಿನ್ ಮನೆಗೆ ಹೋಗು, ನಾನು ಬರ್ತೀನಿ. ಹೇಳ್ತಿಲ್ವಾ ನಿಮ್ ಮನೆಗೆ ಹೋಗಿಯಪ್ಪ. ಈ ಕುಳ್ಳನ್ ಮಗನೇ ಬಂದು ಜಗಳ ಕಾದಿದ್ದು. ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಇವ್ರ ಕಾಲ್ಗೆ ಏನಕ್ಕಪ್ಪ ಬೀಳ್ತಾ ಇದೆಯಾ? ಅದೇನಾಗುತ್ತೋ ನೋಡ್ಕೊಳ್ಳೋಣ. ಸರ್ ಸರ್ ಅಳ್ಬೇಡಪ್ಪ. ಅಪ್ಪ ಹೇಳ್ದೆ ಅಲ್ವಾ, ಎದೋಳಪ್ಪ. ಅಪ್ಪ ಎದೋಳಪ್ಪ, ಬಾಪ ಹೋಗೋಣ. ಹೇಳೋದನ್ನ ಕೇಳು, ಬಾಪ ಹೋಗೋಣ. ಕೇಳ್ಕೊತೀನಿ ಸರ್. ಸರ್ ಬೇಡ್ಕೊತಾ ಇದ್ದೀನಿ ಸರ್, ಪ್ಲೀಸ್ ಸರ್. ಹಾಕ್ಬೇಡ ಹಾಕ್ಬೇಡ ಮಾಂಸದ ಗಲೀಜ್ ಹಾಕ್ಬೇಡ 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 ಆಸ್ಪತ್ರೆ ಗಲೀಜನ್ನು ಹಾಕ್ಬೇಡ. ನಮ್ಮೂರೇನ್ ಕಸ ತೊಟ್ಟಿನ ಇದನ್ನೆಲ್ಲ ಮಾಡಿ ದುಡ್ಡು ತಗೋತೀರಾ? ನಿಲ್ಸಿ ನಿಲ್ಸಿ, ಮಾತು ಕೊಡಿ ಮಾತು ಕೊಡಿ. ನಮ್ಮ ಭವಿಷ್ಯಕ್ಕೆ ನೀವೇ ಮಾತು ಕೊಡಿ. ತಡಿತೀವಿ ತಡಿತೀವಿ, ನಿಲ್ಲಿಸ್ತೀವಿ ನಿಲ್ಲಿಸ್ತೀವಿ. ಬದುಕಕ್ ಬಿಡಿ ಬದುಕಕ್ ಬಿಡಿ, ಜೀವಂತವಾಗಿ ಬದುಕಕ್ ಬಿಡಿ. ಸಾಕ್ ನಿಲ್ಸ್ರಯ್ಯ. ಹೌದು, ಈ ತರ ಪಬ್ಲಿಕ್ ಅಲ್ಲಿ ಹೋರಾಟ ಮಾಡಕ್ಕೆ ಏನಾದ್ರು ಪರ್ಮಿಷನ್ ತಗೊಂಡಿದ್ದೀರಾ? ನಮಗ್ ರಕ್ಷಣೆ ಕೊಡ್ತೀರಿ ಅನ್ಕೊಂಡ್ರೆ ಹೆದರ್ಸಕ್ ಬಂದಿದ್ದೀರಾ? ಸರ್ ಬೇರೆ ಯಾರಾದ್ರೂ ದೊಡ್ಡ ಆಫೀಸರ್ ಇದ್ರೆ ಕರ್ಕೊಂಬನ್ನಿ. ಏನ್ ತಲೆ ಹರಟೆ ಮಾಡ್ತಿದ್ಯಾ? ಸರ್ ನಮ್ ಜೀವನನೇ ಈ ಮಣ್ಣು ಸರ್. ಈ ಮಣ್ಣಲ್ಲಿ ಮಾಂಸದ ಗಲೀಜು, ಆಸ್ಪತ್ರೆ ಗಲೀಜು ಅಂತ ಹಾಕಿ ನಾಶ ಮಾಡ್ತಾ ಇದಾರೆ. ಸ್ಕೂಲ್ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಹೋಗುವಾಗ ಮೂಗ್ ಮುಚ್ಕೊಂಡು ಓಡಾಡ್ತಾರೆ ಸರ್. ಅಷ್ಟು ಗಬ್ಬು ಹೊಡಿಯುತ್ತೆ. ನಾವು ಎಲ್ಲ ಆಫೀಸರ್ಗಳಿಗೂ ಹೇಳಿ ನೋಡಿದ್ವಿ, ಇದುವರೆಗೂ ಯಾವ ಆಕ್ಷನ್ ತಗೊಂಡಿಲ್ಲ. ಅಷ್ಟೇನಾ ಸರ್? ಇಲ್ಲಿ ಕಂಡ್ ಕಡೆ ಕಸ ಹಾಕಿದ್ರಿಂದಾನೇ ನಮ್ಗೆ ರೋಗನೂ ಬರ್ತಿರೋದು. ಏನಪ್ಪಾ, ನಾವುಗಳು ಇದೇ ಊರಲ್ಲಿ ಇದೀವಲ್ಲ, ನಮ್ಗಳಿಗೆಲ್ಲ ಬರ್ದೇ ಇರೋ ನೋವು ಗಿವು ನಿಮಗ್ ಮಾತ್ರ ಬಂದ್ಬಿಡ್ತಾ? ಯಾಕಯ್ಯ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಲೇ ತಮ್ಮ, ಇಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರು ಇದಾರೆ. ನೀನ್ ಬಂದು ರಾಜಕೀಯ ಮಾಡಿ ತೊಂದರೆ ಮಾಡ್ತಾ ಇದ್ಯಾ? ನಾವು ಕೇಳೋ ಹಕ್ಕಿನ ರಾಜಕೀಯ ಅಂದ್ರೆ ಆ ರಾಜಕೀಯ ಮಾಡ್ತೀವಿ ಸರ್. ಎಚ್ಚರಿಕೆ ಎಚ್ಚರಿಕೆ, ಪೊಲೀಸ್ ಅವ್ರಿಗೆ ಎಚ್ಚರಿಕೆ. ಹೆದರ್ಸ್ಬೇಡ ಹೆದರ್ಸ್ಬೇಡ, ಕಷ್ಟಪಡೋರ್ಗೆ ಹೆದರ್ಸ್ಬೇಡ. ಹೋಗ್ರೋ ಹೋಗ್ರೋ, ನಿಮ್ಮನ್ನೆಲ್ಲ ಕ್ಷಮಿಸ್ಬಿಡ್ತೀನಿ. ಹೋಗ್ರೋ, ಹೋಗ್ ಕೆಲ್ಸ ನೋಡ್ಕೊಳ್ರೋ. ಆತ್ಮನು ಪರಮಾತ್ಮನು ಯೇಸುನಾಥನೇ ಆಗಿರುವಾಗ ಯಾವ ಖಡ್ಗ ಚೂಪಾಗಿರಲು ಸಾಧ್ಯ? ಅಂತರಾತ್ಮನು ಪ್ರೇತಾತ್ಮನು ಬೇರೆ ಮಾಡೋ ಮಟ್ಟಕ್ಕೆ ಅದನ್ನ ಚುಚ್ಚಿ ಮೋಕ್ಷ ಕೊಡ್ತಾರೆ. ನಾವೆಲ್ಲ ಯೇಸುನಾಥನ ಮಕ್ಕಳಾಗಿ ಅವರ ದಾರಿಯನ್ನ ಅನುಸರಿಸಬೇಕು. ಆಗ ನಮ್ಮ ಚಿಂತೆಗಳು, ನೋವುಗಳು ಎಲ್ಲ ಸಮಾನವಾಗಿ ನಮಗೆ ಆ ದೇವರು ಕರುಣಾಮಯಿ. 4ನೇ ಅಧ್ಯಾಯ 11ನೇ ಪೇಜಲ್ಲಿ ಬರೆದಿದ್ದಾನೆ. ಸಾರಿ ಅಪ್ಪ, ನಾವ್ ಯಾವ ತಪ್ಪು ಮಾಡಿಲ್ಲ. ಪೊಲೀಸ್ ಈ ತರ ಎಲ್ರೂ ಅಸಹ್ಯ ಪಡಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಅಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಪೊಲೀಸ್ ಆಗಿರಿಂದ ಏನೂ ಮಾತಾಡೋಕ್ಕಾಗ್ಲಿಲ್ಲಪ್ಪ. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವಾ? ಪದವಿಯಲ್ಲಿ ಇರೋವಂಥವ್ರನ್ನ ಎದುರಾಕೊಳ್ಳೋದಕ್ಕೆ ಹೋಗ್ಬಾರ್ದು. ಆ ಪೊಲೀಸ್ ಅವನು ಎಷ್ಟು ಊರು ಸುತ್ತಿರಲ್ಲ. ನಮಗೆ ನಮ್ಮ ಊರೇನಪ್ಪ, ನಮ್ಮ ಮಣ್ಣೆ ನಮಗೆ ಮುಖ್ಯ ಅಪ್ಪ. ಸೋತ್ರು ಪರವಾಗಿಲ್ಲಪ್ಪ, ಸೋತು ಬಿಟ್ಕೊಡೋದ್ರಿಂದ ಕೆಟ್ಟವರಾಗಲ್ಲ. ನನಗೆ ನೀನು ಗೊತ್ತು, ಗುಣನೂ ಗೊತ್ತು. ಈ ವಯಸ್ಸಲ್ಲಿ ರಾಜಕೀಯ ಕಲ್ತ್ಕೋಬೇಕು, ಆದ್ರೆ ಅದನ್ನ ಯಾರ ಮೇಲೆ ತೋರಿಸ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ನಾಳೆ ನೀನು ಗುಣ ಏನಾದ್ರೂ ಮಾಡ್ಕೊಂಡ್ರಿ ಅಂದ್ರೆ ಪೊಲೀಸವರು ಪಬ್ಲಿಕ್ಕಲ್ಲಿ ನಿಮ್ಮ ಮರ್ಯಾದೆ ಹರಾಜಾಗ್ತಾರೆ. ಅರ್ಥ ಮಾಡ್ಕೊಳಪ್ಪ. ಲೇ, ನನ್ನ ಪ್ರಪಂಚನೇ ನೀನ್ ಕಣ. ನಿನಗೇನಾದ್ರೂ ಆಯ್ತು ಅಂದ್ರೆ ತಡ್ಕೊಳಕ್ಕಾಗಲ್ಲ ಕಣ. ಹುಷಾರು. ಸಾರಿ ಅಪ್ಪ. ಏನು ಸರಿ ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಕೇಳ್ತಿದ್ದೀನಲ್ಲ, ಹೇಳಿ. ಏನೂ ಇಲ್ಲ ಕಣೆ. ಕೋಮದಿ, ಏನಮ್ಮ ಆಯ್ತು ನಿಗೆ? ಕೋಮದಿ, ನಾನು ಈ ಜಗತ್ತಲ್ಲಿ ಇಲ್ಲದೇ ಇದ್ರೂ ಸಂತೋಷ ಮತ್ತು ನಗು ಯಾವಾಗಲೂ ನಿನ್ನ ಮುಖದ ಮೇಲೆ ಇರಬೇಕು. ನೀನು ಚೆನ್ನಾಗಿರ್ಬೇಕು, ಅಷ್ಟೇ ಸಾಕು.
ಗೋಮತಿ ಅಳ್ಬೇಡ್ವೆ? ಗೋಮತಿ ಅಳ್ಬೇಡಮ್ಮ, ನಿನ್ ಜೊತೆ ತಾನೇ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡು. ಇನ್ಮೇಲೆ ತಮಾಷೆಗೂ ಹೀಗೆಲ್ಲ ಮಾತಾಡಬೇಡಿ. ಇಲ್ಲಿ ನೋಡಮ್ಮ, ಅಳಬೇಡ. ಇಲ್ಲಿ ನೋಡು, ನಗು ನಗು. ಏಯ್, ನಗು ಅಂತ ಹೇಳ್ದೆ ತಾನೆ? Unit 1 Coral Draw Basics. Unit 2 Drawing and Selecting. Unit 3 Working with Task. Unit 4 Working with Units. Lesson starts with Unit 1 and 2. Ma'am, may I come in? Yes, come in. ತಮ್ಮ, ಏನಾಯ್ತೋ? ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ? ದೌಲತಾ, ಫ್ರೆಂಡ್ಶಿಪ್ನ ಅಸಹ್ಯ ಮಾಡ್ತೀಯನೋ ನೀನು? ಇಲ್ಲಣ್ಣ, ಅಪ್ಪ ಅತ್ತಿ ನೋಡಿರ್ಲಿಲ್ಲ. ಅವತ್ತು ನನಗೋಸ್ಕರ ಊರ ಮುಂದೆ ತಲೆ ಬಗ್ಸಿದಾಗ ಕಣ್ಣು ಮುಂದೆ ನೆರಳಾಗಿ ನಿಂತಿದ್ದೆ ಅಣ್ಣ. ಏಯ್, ಅವತ್ತು ರೋಡಲ್ಲಿ ನಡೆದಿದ್ದು ಅಪ್ಪಂಗೆ ಮಾತ್ರ ಅವಮಾನ ಅಲ್ಲ ಕಣೋ, ನಮ್ಮೆಲ್ಲರಿಗೂ. ಅದಕ್ಕೆ ಸರಿಯಾದ ರೀತಿಲಿ ಪೊಲೀಸ್ ಅವನಿಗೆ ಪಾಠ ಕಲಿಸ್ಬೇಕು. ಅದು ಬಿಟ್ಟು ಈ ಥರ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಯಾರೋ ಹುಡುಗಿ? ಯಾರಣ್ಣ? ಲೇ, ನೀನು ಚಿಕ್ಕವನಿದ್ದಾಗಿಂದ ಹೆಗಲ ಮೇಲೆ ಬೆಳೆಸಿದ್ದೀನಿ ಕಣ. ನನಗೆ ಗೊತ್ತಿಲ್ದೇನೆ ಬೇರೆ ರೂಟ್ ಮಾಡಕ್ ಶುರು ಮಾಡಿದ್ಯಾ? ನಿನ್ ಜೊತೆನೆ ತಾನೇ ಓದ್ತಾ ಇರೋದು? ಹೌದು ಅಣ್ಣ. ನಾಳೆ ಕಾಲೇಜಿಗೆ ಬರ್ತೀನಿ. ಸರಿ ಅಣ್ಣ. ಮಾತಾಡಿ ಮುಗಿಸೋಣವಾ? ಸಂತೋಷ ತಾನೆ? ಇಲ್ಲೇ ಇದ್ದು ಕನಸು ಕಾಣ್ಕೊಂಡು ಕುತ್ಕೋಬೇಡ, ಬೇಗ ಮನೆಗೆ ಹೋಗು. ಹಲೋ, ಕಾಲೇಜ್ಗೆ ಹೋದ್ಯಾ? ಹಾ, ಕಾಲೇಜಿಗೆ ಬಂದೆ ರೀ. ಸರಿ, ಆ ಹುಡುಗಿನ ನೋಡಿ ಮಾತಾಡ್ಸಿ ಎಲ್ಲ ಮುಗಿಸ್ ಬಂದ್ಬಿಡು. ನಾನ್ ನೋಡ್ಕೊಳ್ತೀನಿ. ಸರಿ, ನಾವು ಇಡ್ತೀನಿ. ಸರಿ. ಅದಕ್ಕೆ ಬಂದ್ಲು. ಸಿಸ್ಟರ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ನನ್ನ ಹೆಸರು ಗೋಮತಿ, ಲೆನಿನ್ ಅವರ ಅದ್ಕೆ. ನಾನು ಹೇಳೋಕ್ ಬಂದಿದ್ದನ್ನ ಸ್ಟ್ರೈಟ್ ಆಗಿ ಹೇಳ್ತೀನಿ. ಅವನಿಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ, ಅದನ್ನ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಈಗ ನಿಮ್ ನಿರ್ಧಾರ ಹೇಳಿದ್ರೆ ಸಾಕು, ಆಮೇಲೆ ದೊಡ್ಡವರೆಲ್ಲ ಮಾತಾಡಿ ಒಂದ್ ನಿರ್ಧಾರಕ್ಕೆ ಬರೋಣ. ಏನ್ ಹೇಳ್ತೀರಾ? ಯಾಕೆ ಅದನ್ನ ಅವರೇ ಬಂದ್ ಹೇಳಲ್ವಾ? ನಾನ್ ಕ್ಲಾಸಿಗೆ ಬರೋವಾಗ, ಹೋಗುವಾಗ, ಕ್ಯಾಂಟೀನಲ್ಲಿ ಊಟ ಮಾಡುವಾಗ, ಬಸ್ ಸ್ಟ್ಯಾಂಡ್ ಅಲ್ಲಿ ವೆಯ್ಟ್ ಮಾಡಿದಾಗ ಎಲ್ಲಾ ಕಡೆನೂ ಫಾಲೋ ಮಾಡ್ತಾರೆ. ಆದ್ರೆ ಬಂದ್ ಮಾತಾಡಲ್ವಾ? ನೀವು ಅವ್ರನ್ನೇ ಬಂದ್ ಮಾತಾಡಕ್ ಹೇಳಿ, ನಾವು ಮಾತಾಡ್ತೀವಿ. ಬನ್ರಿ ಹೋಗೋಣ. ಅದಕ್ಕೆ ಏನಂತೆ? ಹೇ, ಅವ್ರು ನಿನ್ಗೆ ಅವಮಾನ ಮಾಡಿದ್ರು ಕಣೋ. ಏನ್ ಹೇಳ್ತಾ ಇದ್ದೀರಾ? ಟ್ಯೂಬ್ಲೈಟ್ ನೀನೇ ಹೋಗಿ ಹೇಳ್ಬೇಕಂತೆ ಅವಳಿಗೆ. ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ವಾ? ನಿನ್ನ ಲವ್ ಮಾಡ್ತಿದ್ರಿ ಅಂತ ಸಿಂಬಾಲಿಕಲಿ ಹೇಳ್ತಾ ಇದ್ದಾಳೆ. ಇನ್ನೇನ್ ಮತ್ತೆ, ಸರ್ ಲವ್ ಸೆಟ್ ಆಗೋಯ್ತಲ್ಲ.